ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ತಾಯಿ ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಅಲ್ಲಿ ಆಟೋದಲ್ಲಿ ಹೋಗ್ಬೋದಿತ್ತು. ಸ್ವಲ್ಪ ದೂರ ಆಗ್ತದೆ. ಅಲ್ಲಿ ಆಟೋದಿಂದ ಹೋದರೆ ಸ್ವಲ್ಪ ದೂರ ಆಗ್ತದೆ. ನಾನಾದರೆ ಚಿಕ್ಕಂದಿರುವಾಗ ನಡ್ಕೊಂಡು ಹೋಗ್ತಾ ಇದ್ದ ದಾರಿ ಅಲ್ವಾ, ಅದಕ್ಕೋಸ್ಕರ ಅದೊಂದು ನೆನಪು. ನಡ್ಕೊಂಡು ಹೋಗುವಾಗ ಖುಷಿ ಆಗ್ತದೆ. ಸ್ಕೂಲಿಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದದ್ದು ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಅದು ಮುಂಚೆ ಇದ್ದ ನೆನಪುಂಟಲ್ಲ, ಅದು ಯಾವಾಗಲೂ ಹೋಗುವುದಿಲ್ಲ. ಅದು ಚಿಕ್ಕಂದಿರುವಾಗ ನೆನಪುಂಟಲ್ಲ, ಅದು ಹೋಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ನಡ್ಕೊಂಡು ಬಂದೆ. ನನ್ನ ತಂಗಿಯವರು ಆಚೆಯಿಂದ ಸ್ಕೂಟಿಯಲ್ಲಿ ಬರ್ತಾಯಿದ್ರು. ಅದು ಬೇರೆ ರೋಡು, ಅಲ್ಲಿಂದ ಬರ್ತಾಯಿದ್ರು. ನಾನು ಹೇಳಿದೆ ಅವರ ಹತ್ರ, ಬಸ್ಸಲ್ಲಿ ಕೂಡ ಅಷ್ಟೇ, ಸ್ವಲ್ಪ ಮೇಲೆ ಇಳಿದೆ. ಅಲ್ಲಿ ಕೆಳಗಡೆ ಇಳಿಬಹುದಿತ್ತು, ಆದರೆ ಅದಕ್ಕೆ ನಾನು ಇಳಿದೆ. ನಾನು ಅವರನ್ನೆಲ್ಲ ನೋಡ್ಕೊಂಡು ಹೋಗಲಿಕ್ಕೆ ಅಂತ ಮೇಲೆ ಅಲ್ಲಿ ಸ್ವಲ್ಪ ಇಳಿದೆ ಅಂತ ಹೇಳಿದೆ ಅವರ ಹತ್ರ. ಇಲ್ಲಿಂದ ಎಲ್ಲ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲಿಗೆ. ಇಲ್ಲೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ತೋಟ ಎಲ್ಲ ಇತ್ತು ಮುಂಚೆನೇ. ಇದು ನಾನು ಫಾಸ್ಟ್ ಮಾಡಿದೆ ವಿಡಿಯೋ ಅಷ್ಟೇ, ಆದರೆ ನಿಧಾನಕ್ಕೆ ಹೋಗ್ತಾ ಇದ್ದೆ ನಾನು. ಅಂದರೆ ಕತ್ತಲೆ ಆಗಿರಲಿಲ್ಲ ನನಗೆ. ಇಲ್ಲಿ ಕತ್ತಲೆ ಆದರೂ ಹೆದರಿಕಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನನ್ನ ತಾಯಿ ಮನೆ ಅಷ್ಟು ಇವಾಗ ಮದುವೆಗೆ ಎಷ್ಟು ವರ್ಷ ಆದರೂ ನನಗೆ ಈಗಲೂ ಅಷ್ಟೇ ಹೆದರಿಕೆ ಇಲ್ಲ ತಾಯಿ ಮನೆ ಹತ್ತಿರ. ಇಲ್ಲೊಂದು ಕೆರೆ ಇತ್ತು ನೋಡಿ, ಆ ಕೆರೆ ಎಲ್ಲ ಈಗ ಹೋಗಿದೆ. ಇದು ಒಂದು ದೊಡ್ಡ ಕೆರೆ ಇತ್ತು, ಈಗ ಬೇರೆ ಒಂದು ಅದನ್ನು ಕೆರೆ ಮಾಡಿ ಅದಕ್ಕೆ ರಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಬಟ್ಟೆ ಒಗಿಲಿಕ್ಕೆ ಬರ್ತಾಯಿದ್ವಿ ನಾವು. ಅಂದರೆ ಆವಾಗ ಉದ್ದಕ್ಕೆ ಒಂದು ಕೆರೆ ಇತ್ತು, ಅದೆಲ್ಲ ತೆಗೆದು ಈಗ ಈ ಥರ ಮಾಡಿದ್ದಾರೆ. ಹೀಗೆಲ್ಲ ನೋಡ್ಕೊಂಡು ಹೋಗಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಆಟೋದಲ್ಲಿ ಬಂದಿಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೆ. 6 ಗಂಟೆಗೆ ಮನೆಗೆ ಮುಟ್ಟಿದೆ. ಅರ್ಧ ಗಂಟೆ ಬೇಡ, 10 ನಿಮಿಷ ಕೂಡ ಇಲ್ಲ, ಆದರೂ ನಾನು ಮನೆಗೆ ಮುಟ್ಟುವಾಗ ಒಂದು ಅರ್ಧ ಗಂಟೆ ಆಗಿದೆ ಅಲ್ಲಿಂದ ನಡ್ಕೊಂಡು ಹೋಗುವಾಗ. ಇಲ್ಲಿ ಅಷ್ಟು ಹೋಗ್ತಾ ಇಲ್ಲ ಯಾರು ಕೂಡ, ಕಡಿಮೆ. ಇವಾಗ ಗಾಡಿಯಲ್ಲಿ ಹೋಗ್ತಾರಲ್ಲ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ದಾರಿ ಕಾಣಿಸ್ತಾ ಇದೆ ಮಾತ್ರ ನೋಡಿ, ಅಷ್ಟೇ. ಬೇರೆ ಏನು ಕಾಣಿಸ್ತಾ ಇಲ್ಲ. ಆಚೆ ಈಚೆ ಹುಲ್ಲೆಲ್ಲ ಇದೆ, ಆದರೂ ನಾನು ನಡ್ಕೊಂಡು ಬಂದೆ. ಅಲ್ಲಿ ಮೇಲೆ ಬರಬೇಕಾದ್ರೆ ಇದು ರಬ್ಬರ್ ಗಿಡ ಎಲ್ಲ ಆವಾಗ ಇರಲಿಲ್ಲ, ರಬ್ಬರ್ ಮರ. ಅಲ್ಲಿ ಗುಡ್ಡನೇ ಇತ್ತು. ಮತ್ತು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ನನಗೆ ಅಲ್ಲಿ ಕೆಂಪಿರುವೆ ಸ್ವಲ್ಪ ಕಚ್ಚಿತು. ಅದು ನಾನು ನೋಡಲೇ ಇಲ್ಲ. ಅಲ್ಲಿ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಪಕ್ಕದ ಮನೆಯವರು. ಹಿಂದೆಲ್ಲ ಅವರ ಮನೆಗೆ ಹೋಗ್ತಾ ಇದ್ದೆ ಅಲ್ವಾ, ಹಾಗಾಗಿ ಅವರ ಹತ್ರ ಮಾತಾಡ್ತಾ ಇದ್ದೆ. ಮಾತಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಇರುವೆ ಕಚ್ಚಿತು ನನಗೆ. ಆಚೆ ಈಚೆ ನೋಡಲಿಲ್ಲ ನಾನು, ನನ್ನಷ್ಟಕ್ಕೆ ಹೋಗ್ತಾ ಇದ್ದೆ. ಆವಾಗ ಗೊತ್ತಾಗಿಲ್ಲ ನನಗೆ, ನಾನು ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಇರುವೆ ಕಚ್ಚಿತು. ಇದು ರಬ್ಬರ್ ಮರ ಆವಾಗ ಇರಲಿಲ್ಲ, ಇವಾಗ ರಬ್ಬರ್ ಮರ ಹಾಕಿದ್ದಾರೆ. ಇಲ್ಲದಿದ್ದರೆ ಗುಡ್ಡನೇ ಇತ್ತು ಇಲ್ಲಿ. ನೆನಪು ಮರುಕಳಿಸುತ್ತದೆ ನಮಗೆ. ನಾವು ಸ್ಕೂಲಿಗೆ ಎಲ್ಲ ಹೋಗಿರುವಂಥ ನೆನಪು ಅದೆಲ್ಲ ಬಂತು ಇಲ್ಲಿಂದ ಹೋಗ್ತಾ ಇರಬೇಕಾದ್ರೆ. ನಾನು ಜಾಸ್ತಿಯಾಗಿ ತಾಯಿ ಮನೆಗೆ ಹೋಗೋದಿಲ್ಲ, ವರ್ಷಕ್ಕೆ 1 ಸಲ 2 ಸಲ ಹೀಗೆ. ಮತ್ತು ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ. ನಮಗೆ ಕೂಡ ಟೈಮು ಸಿಗೋದಿಲ್ಲ. ಅವರು ಬರಲಿಕ್ಕೆ ಹೇಳ್ತಾರೆ, ಅಣ್ಣನವರು, ಅಣ್ಣ ಅತ್ತಿಗೆಲ್ಲ ಬರಲಿಕ್ಕೆ ಹೇಳ್ತಾರೆ, ಆದರೆ ನಾನು ಹೋಗೋದು ಕಡಿಮೆ. ಅವರು ಬನ್ನಿ ಅಂತ ಹೇಳ್ತಾರೆ, ಬರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕೃಷಿ ಹೊಂಡ ಇದೆ ನೋಡಿ. ನನ್ನ ಗಂಡನ ಮನೆ ಹತ್ತಿರ ಕಡಿಮೆ ಇದು. ಇಲ್ಲಿ ನೋಡಿ ಪುತ್ತೂರಲ್ಲಿ ತಾಯಿ ಮನೆ ಹತ್ತಿರ ನೋಡಿ, ಇದೊಂದು ಕೃಷಿ ಹೊಂಡ. ಮುಂಚೆಲ್ಲ ಇರಲಿಲ್ಲ ಇದು, ಇಲ್ಲೆಲ್ಲ ಗುಡ್ಡ ಇತ್ತು. ಕೃಷಿ ಹೊಂಡ ದೊಡ್ಡದಿದೆ, ಇಲ್ಲಿಂದ ಬಿದ್ದರೆ ಅಲ್ಲಿಗೆ. ಇಲ್ಲೇ ನನಗೆ ಸ್ವಲ್ಪ ಇರುವೆ ಕಚ್ಚಿತ್ತು. ನನಗೆ ಇನ್ನು ಸ್ವಲ್ಪ ಮನೆಗೆ, ಹಾಗಾಗಿ ನಾನು ಅಲ್ಲಿ ವೀಡಿಯೋ ಎಂಡ್ ಮಾಡಿದೆ. ಅಲ್ಲಿ ಮತ್ತೆ ನಮ್ಮ ಅಣ್ಣ ಇದು ಕೃಷಿ ಹೊಂಡ ಮಾಡಿದ್ದಾನೆ, ಅದನ್ನು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಅಂತ ಆಚೆ ಹೋದೆ. ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದು ನಾನು. ಇದು ನಮ್ಮ ಅಣ್ಣ ಮಾಡಿದ್ದು ಕೃಷಿ ಹೊಂಡ. ನಮ್ಮಲ್ಲೆಲ್ಲ ಇಲ್ಲ, ಇಲ್ಲಿದ್ದರೂ ನಾಯಿಗಳು ಬೆಕ್ಕುಗಳು ಹೋಗಿ ಬೀಳ್ತಾಯಿದ್ವೇನೋ. ಇಲ್ಲಿ ನಿವೇದ ಇವಳು, ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿದ್ದು, ಅವಳಿಗೆ ಗೊತ್ತೇ ಇರಲಿಲ್ಲ. ಅವಳಿಗೆ ನಾನು ವೀಡಿಯೋ ಮಾಡ್ತಾ ಇದ್ದದ್ದು ಗೊತ್ತಿದೆ, ಆದರೆ ಇದಕ್ಕೆ ವೀಡಿಯೋ ಹಾಕ್ತೀನಿ ಅಂತ ಗೊತ್ತಿರಲಿಲ್ಲ. ಇದೊಂದು ಮುಳ್ಳು ಸೌತೆ ಗಿಡ. ಅವರು ತುಂಬ ಜೋರಾಗಿ ಬೊಬ್ಬೆ ಹಾಕ್ತಾಯಿದ್ರು, ಅದಕ್ಕೆ ನಾನು ಅಲ್ಲಿ ಮ್ಯೂಟ್ ಮಾಡಿದೆ. ಮುಳ್ಳು ಸೌತೆ ಎಲ್ಲ ತೆಗೆದು ತಿಂತಾಯಿದ್ರು ಅವರು. ಇದರಲ್ಲಿ ತುಂಬ ಇತ್ತು.
ನನ್ನ ಅಕ್ಕನ ಮಗಳು, ಮತ್ತೊಬ್ಬಳು ನಿವೇದನ ಮಗಳು. ಇದು ನನ್ನ ಅಕ್ಕನ ಮಗ, ಚಿಕ್ಕ ಹುಡುಗ ಮಗು. ಇದು ನಿವೇದ. ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಕೊನೆಗೆ ಊಟ ಎಲ್ಲ ಮಾಡಿ ಅಲ್ಲಿಂದ ನಾನು ಅಕ್ಕನ ಮನೆಗೆ ಹೋದೆ. ಇದು ಮಧ್ಯಾಹ್ನದ ಊಟ. ಅಗೇಲಿತ್ತು, ಹಾಗಾಗಿ ನಾವು ಹೋದ್ದು ಹಿಂದಿನ ರಾತ್ರಿ.